ನಮಸ್ತೆ, ನಾನು ಡಾಕ್ಟರ್ ಧನ್ಯಶ್ರೀ, ನಿಸರ್ಗ ಹಾಸ್ಪಿಟಲ್, ಜಯನಗರ, ಬೆಂಗಳೂರು. 40 ವಯಸ್ಸು ದಾಟಿರುವ ಎಲ್ಲಾ ಮಹಿಳೆಯರು ಹೇಳುವ ಕಾಮನ್ ಕಂಪ್ಲೇಂಟ್ಸ್ ಏನು ಅಂದ್ರೆ ವೇಟ್ ಗೇನ್ ಆಗ್ತಾ ಇದೆ, ಮೂಡ್ ಸ್ವಿಂಗ್ಸ್ ಆಗ್ತಾ ಇದೆ, ನಿದ್ರೆ ಚೆನ್ನಾಗಿ ಬರ್ತಾ ಇಲ್ಲ, ತುಂಬಾ ಸುಸ್ತು ಅನಿಸ್ತಾ ಇದೆ ಅಂತ ಹೇಳ್ತಾರೆ. ಸೊ ಇದಕ್ಕೆಲ್ಲ ಕಾರಣ ಹಾರ್ಮೋನಲ್ ಚೇಂಜಸ್ ಇಂದ ಇರುತ್ತೆ. ಸೊ 40 ವಯಸ್ಸು ದಾಟಿದ ನಂತರ ಅವರು ಪೆರಿಮೆನೋಪಾಸಲ್ ಸ್ಟೇಜ್ಗೆ ಕಾಲಿಡ್ತಾ ಇರ್ತಾರೆ. ಸೊ ಇದರಿಂದಾಗಿನೇ ಅವರ ದೇಹದಲ್ಲಿ ಹಲವಾರು ಬದಲಾವಣೆಗಳು ಕಾಣ್ತಾ ಇರಬಹುದು. ಸೊ ಇವತ್ತಿನ ವಿಡಿಯೋದಲ್ಲಿ 40s, 50s, 60s ಅಲ್ಲಿ ಕೂಡ ಚೆನ್ನಾಗಿ ಎನರ್ಜೆಟಿಕ್ ಆಗಿ ನಿಮ್ಮ ಆರೋಗ್ಯವನ್ನ ಕಾಪಾಡ್ಕೊಂಡು ಇರ್ಬೇಕಂದ್ರೆ ನೀವು ಯಾವ ರೀತಿಯಾದ ಆಹಾರವನ್ನ ಸೇವಿಸಬೇಕು, ಯಾವ ರೀತಿಯ ಲೈಫ್ ಸ್ಟೈಲ್ ಇರಬೇಕು, ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಮೊದಲಿಗೆ 40s ನಂತರ ಯಾವ ರೀತಿಯಾದ ಚೇಂಜಸ್ ಆಗುತ್ತೆ ಬಾಡಿಯಲ್ಲಿ ಅಂತ ತಿಳ್ಕೊಳ್ಳೋಣ. ಸೊ ಅದರಲ್ಲಿ ಮೊದಲಿಂದ್ರೆ ಹಾರ್ಮೋನಲ್ ಚೇಂಜಸ್. ಸೊ ಮಹಿಳೆಯರಲ್ಲಿ ಈಸ್ಟ್ರೋಜನ್ ಮತ್ತೆ ಪ್ರೊಜೆಸ್ಟೆರಾನ್ ಹಾರ್ಮೋನ್ ಎರಡೂ ಕೂಡ ಕಡಿಮೆ ಆಗ್ತಾ ಬರುತ್ತೆ. 40 ವಯಸ್ಸು ದಾಟಿದ ನಂತರ ಎರಡೂ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಇದರಿಂದಾಗಿ ಹಲವಾರು ಸಿಂಪ್ಟಮ್ಸ್ ಗಳು ಕಂಡು ಬರುತ್ತೆ. ಅದು ಇರೆಗ್ಯುಲರ್ ಪೀರಿಯಡ್ಸ್ ಇರ್ಬೋದು, ಮೂಡ್ ಸ್ವಿಂಗ್ಸ್ ಇರ್ಬೋದು, ಮಿಸಿಟ್ ಬರೋದು, ಅಥವಾ ಸಡನ್ ಆಗಿ ಬೇಜಾರಾಗೋದು, ಈ ತರ ಆಗ್ತಾ ಇರ್ಬೋದು. ಅಥವಾ ಹಾಟ್ ಫ್ಲಾಶಸ್ ಇರ್ಬೋದು, ಅಂದ್ರೆ ವಿಪರೀತವಾಗಿ ಬೆವರು ಬರುವಂತದ್ದು, ಶೆಕೆ ಅನ್ಸುವಂಥದ್ದು, ಆಮೇಲೆ ಸ್ವಲ್ಪ ಹೊತ್ತಾದ ತಕ್ಷಣ ಕರೆಕ್ಟ್ ಆಗುವಂಥದ್ದು. ಸೊ ಈ ರೀತಿ ಆಗ್ತಾ ಇರ್ಬೋದು. ಇನ್ನು ನಿದ್ರಾಹೀನತೆ, ಸುಮಾರು ಜನರಿಗೆ ನಿದ್ರೆ ಸರಿಯಾಗಿ ಬರ್ತಾ ಇರಲಿಲ್ಲ. ಇನ್ನು ಸುಮಾರು ಜನರಲ್ಲಿ ಸುಮಾರು ಸುಸ್ತು ಅನ್ಸುತ್ತೆ, ಅವರಿಗೆ ಏನ್ ಕಾರಣ ಅಂತ ಗೊತ್ತಿರಲ್ಲ, ಏನ್ ಕೆಲಸ ಮಾಡಕ್ಕೂ ಮೂಡಿಲ್ಲ, ಎನರ್ಜೆಟಿಕ್ ಆಗಿ ಇರಲ್ಲ. ಸೊ ಈ ತರ ಸಿಂಪ್ಟಮ್ಸ್ ಗಳು ಕಂಡು ಬರ್ಬೋದು. ಇನ್ನು ಎರಡನೇದು ಹೇಳ್ಬೇಕಾದ್ರೆ ಬೋನ್ ಡೆನ್ಸಿಟಿ ಕಮ್ಮಿ ಆಗ್ತಾ ಬರುತ್ತೆ. ಸೊ ಈಸ್ಟ್ರೋಜನ್ ನಮ್ಮ ಬಾಡಿಯಲ್ಲಿ ಬೋನ್ ಡೆನ್ಸಿಟಿನ ಮೇಂಟೈನ್ ಮಾಡುತ್ತೆ. ಸೊ ಈ ಎಸ್ಟ್ರೋಜನ್ ಕಮ್ಮಿ ಆಗ್ತಾ ಬಂದ ಹಾಗೆ ಬೋನ್ ಕೂಡ ವೀಕ್ ಆಗುತ್ತೆ. ಆಸ್ಟೋಪಿನಿಯಾ ಅಂತ ನಾವು ಹೇಳ್ತೀವಿ, ಅಂದ್ರೆ ಬೋನ್ ನ ಡೆನ್ಸಿಟಿ ಕಮ್ಮಿ ಆಗುವಂಥದ್ದು. ಇದ್ರ ಜೊತೆಗೆ ಅವರಲ್ಲಿ ಕ್ಯಾಲ್ಸಿಯಂ ಮತ್ತೆ ವಿಟಮಿನ್ ಡಿ ಯ ಕೊರತೆ ಇದ್ದಾಗ ಈ ಜಾಯಿಂಟ್ ಪೇನ್ಸ್ ಗಳು ಎಲ್ಲ ಕಾಮನ್ ಆಗಿ ಕಂಡು ಬರ್ಬೋದು. ಹಾಗೇನೆ ವೇಟ್ ಗೇನ್ ಆಗ್ತಾ ಇರುತ್ತೆ, ಹಾಗೇನೆ ಬೆಲ್ಲಿ ಫ್ಯಾಟ್ ಕೂಡ ಜಾಸ್ತಿ ಆಗುತ್ತೆ. ಇದಕ್ಕೆ ಕಾರಣ ಏನಂದ್ರೆ ಬಾಡಿಯಲ್ಲಿ ಮೆಟಬಾಲಿಸಮ್ ಕಮ್ಮಿ ಆಗ್ತಾ ಇರುತ್ತೆ, ಅಂದ್ರೆ ಸ್ಲೋ ಡೌನ್ ಆಗ್ತಾ ಇರುತ್ತೆ. ಈ ಮೆಟಬಾಲಿಸಮ್ ಸ್ಲೋ ಆಗಿರೋದ್ರಿಂದಾಗಿ ವೇಟ್ ಗೇನ್ ಆಗುವಂತ ಸಾಧ್ಯತೆ ಇರುತ್ತೆ. ಹಾಗೇನೆ ಮಸಲ್ ಮಾಸ್ ಕೂಡ ಕಡಿಮೆ ಆಗುತ್ತೆ. ಸೊ ಮಸಲ್ ಮಾಸ್ ಕಮ್ಮಿ ಆದ ತಕ್ಷಣ ಅವರಿಗೆ ಸುಸ್ತಾಗುತ್ತೆ, ತುಂಬಾನೇ ಸ್ವಲ್ಪ ಕೆಲಸ ಮಾಡಿದ್ರು ಸುಸ್ತಾಗ್ಬೋದು, ಮೈಕೈ ನೋವು ಅನ್ಸ್ಬೋದು. ಸೊ ಈ ತರ ಸಮಸ್ಯೆಗಳು ಕಂಡು ಬರ್ಬೋದು. ಹಾಗೇನೆ ಹೃದಯ ಸಂಬಂಧಿತವಾದಂತಹ ಕೆಲವು ಕಾಯಿಲೆಗಳು ಬರುವಂತ ಸಾಧ್ಯತೆ ಕೂಡ ಜಾಸ್ತಿ. ಯಾಕಂದ್ರೆ ಈ ಸಮಯದಲ್ಲಿ ನಮ್ಮ ಕೆಟ್ಟ ಕೊಲೆಸ್ಟ್ರಾಲ್ ಲೆವೆಲ್ಗಳು, LDL ಲೆವೆಲ್ ಕೂಡ ಜಾಸ್ತಿ ಆಗುವಂತ ಸಾಧ್ಯತೆ ಇರುತ್ತೆ. ಇದರಿಂದಾಗಿ ರಕ್ತದ ಒತ್ತಡ ಜಾಸ್ತಿ ಆಗೋದು, ಅಂದ್ರೆ BP ಕಾಯಿಲೆ ಬರುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗೆಯೇ ಇನ್ಸುಲಿನ್ ರೆಸಿಸ್ಟೆನ್ಸ್ ಜಾಸ್ತಿ ಆಗೋದ್ರಿಂದ ಸಕ್ಕರೆ ಕಾಯಿಲೆ ಬರುವಂತ ಸಾಧ್ಯತೆ ಕೂಡ ಜಾಸ್ತಿ ಆಗಿರುತ್ತೆ. ಸೊ ಈ ಸಮಯದಲ್ಲಿ ಏನ್ ಮಾಡ್ಬೋದು, ನಾವು ಕರೆಕ್ಟ್ ಆಗಿ ಇಯರ್ಲಿ ಬ್ಲಡ್ ಚೆಕ್ಅಪ್ ಎಲ್ಲ ಕರೆಕ್ಟ್ ಆಗಿ ಮಾಡಿಸ್ತಾ ಮುಂಜಾಗ್ರತೆ ವಹಿಸಬಹುದು. ಏನಾದ್ರೂ ಸಮಸ್ಯೆ ಇದ್ರೆ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲೇ ಗೊತ್ತಾಗುತ್ತೆ ನಮ್ಗೆ. ಸೊ ರೆಗ್ಯುಲರ್ ಆಗಿ ನಿಮ್ಮ ಶುಗರ್ ಲೆವೆಲ್ಸ್ ಅನ್ನ ಚೆಕ್ ಮಾಡಿ, BP ನ ರೆಗ್ಯುಲರ್ ಆಗಿ ಚೆಕ್ ಮಾಡಿ ಮಾನಿಟರ್ ಮಾಡ್ತಾ ಇರಿ. ಹಾಗೇನೆ ನಿಮ್ಮ ವಿಟಮಿನ್ ಡಿ, ವಿಟಮಿನ್ B12 ಲೆವೆಲ್ಸ್, ಕ್ಯಾಲ್ಸಿಯಂ ಲೆವೆಲ್ಸ್, ಐರನ್ ಲೆವೆಲ್ಸ್, ಇದನ್ನೆಲ್ಲ ಕೂಡ ನೀವು ಕರೆಕ್ಟ್ ಆಗಿ ಮಾನಿಟರ್ ಮಾಡೋದ್ರಿಂದ ನಿಮ್ಗೆ ಏನಾದ್ರೂ ಸಮಸ್ಯೆ ಇದ್ರೆ ಅದು ಸ್ಟಾರ್ಟಿಂಗ್ ಅಲ್ಲೇ ಗೊತ್ತಾಗಿ ನಾವು ಕರೆಕ್ಟ್ ಮಾಡೋದ್ರಿಂದ ನೀವು ಇದರಿಂದ ಸಫರ್ ಆಗೋದನ್ನ ಕಂಟ್ರೋಲ್ ಮಾಡ್ಕೋಬಹುದು. ಹಾಗಾದ್ರೆ 40s ಅಲ್ಲಿ ಎನರ್ಜೆಟಿಕ್ ಆಗಿರಕ್ಕೆ ಯಾವ ರೀತಿಯಾದ ನ್ಯೂಟ್ರಿಯೆಂಟ್ಸ್ ನಾವು ರೆಗ್ಯುಲರ್ ಆಗಿ ಸೇವಿಸಬೇಕು ಅಂತ ತಿಳ್ಕೊಳ್ಳೋಣ. ಸೊ ಅದರಲ್ಲಿ ಫಸ್ಟ್ ಒನ್ ಪ್ರೋಟೀನ್. ಸೊ 1 kg ಪರ್ ಬಾಡಿ ವೇಟ್ ನಷ್ಟು ಪ್ರೋಟೀನ್ ನಮ್ಗೆ ಅಗತ್ಯ ಇರುತ್ತೆ. ಸೊ ಈ ಪ್ರೋಟೀನ್ ನಾವು ಚೆನ್ನಾಗಿ ಸೇವಿಸೋದ್ರಿಂದ ಇದು ನಮ್ಮ ಮಸಲ್ ಮಾಸ್ ಅನ್ನ ಮೇಂಟೈನ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ, ಈ ಮಸಲ್ ಲಾಸ್ ಅನ್ನ ಕಡಿಮೆ ಮಾಡುತ್ತೆ. ಹಾಗೆಯೇ ನಮ್ಮ ಬಾಡಿಯಲ್ಲಿ ಮೆಟಬಾಲಿಸಮ್ ಅನ್ನ ಕೂಡ ಇಂಪ್ರೂವ್ ಮಾಡಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಸೊ ಪ್ರೋಟೀನ್ ಯಾವ್ದ್ರಲ್ಲಿ ಸಿಗುತ್ತೆ? ಸೊ ನೀವು ನಾನ್ ವೆಜಿಟೇರಿಯನ್ಸ್ ಆದ್ರೆ ನಿಮ್ಗೆ ನಾನ್ ವೆಜ್ ಫುಡ್ ಅಲ್ಲಿ ಹೆಚ್ಚಾಗಿ ಪ್ರೋಟೀನ್ ಸಿಗುತ್ತೆ. ಅದು ಚಿಕನ್ ಇರ್ಬೋದು, ಫಿಶ್ ಇರ್ಬೋದು, ಮಟನ್ ಇರ್ಬೋದು, ಮೊಟ್ಟೆ ಇರ್ಬೋದು. ಸೊ ಇದರಲ್ಲೆಲ್ಲ ನಿಮಗೆ ಒಳ್ಳೆ ಪ್ರಮಾಣದಲ್ಲಿ ಪ್ರೋಟೀನ್ ಸಿಗುತ್ತೆ. ಹಾಗೆ ವೆಜಿಟೇರಿಯನ್ಸ್ ಆಗಿದ್ರೆ ನೀವು ಪನೀರ್, ಸೋಯಾ ಚಂಕ್ಸ್ ಇಂಥ ಆಹಾರಗಳನ್ನ ಚೆನ್ನಾಗಿ ಸೇರಿಸಿ, ಮೊಸರು, ನಟ್ಸ್ ಗಳು, ಇವಲ್ಲೆಲ್ಲ ನಿಮ್ಗೆ ಸ್ವಲ್ಪ ಪ್ರೋಟೀನ್ಗಳು ಸಿಗುತ್ತೆ. ಸೊ ನೆಕ್ಸ್ಟ್ ನಾವು ನೋಡ್ಬೇಕಾದ್ರೆ ಕ್ಯಾಲ್ಸಿಯಂ ಮತ್ತೆ D3. ನಾನು ಆಗ್ಲೇ ಹೇಳಿದಾಗೆ ಕ್ಯಾಲ್ಸಿಯಂ D ಕೊರತೆ ಇರೋದ್ರಿಂದಾಗಿ ಹೆಚ್ಚಿನವರಲ್ಲಿ ಜಾಯಿಂಟ್ ಪೇನ್ ಕೂಡ ಜಾಸ್ತಿ ಕಂಡು ಬರುತ್ತೆ. ಸೊ ನಾವೇನ್ ಮಾಡ್ಬೇಕು, ಕರೆಕ್ಟ್ ಆಗಿ ಬ್ಲಡ್ ಚೆಕ್ಅಪ್ ಮಾಡ್ಕೊಳ್ಳಿ, ಏನಾದ್ರೂ ಡಿಫಿಷಿಯನ್ಸಿ ಇದೆಯಾ ಅಂತ ಕೂಡ ತಿಳ್ಕೊಳ್ಳಿ. ಆದಷ್ಟು ಕ್ಯಾಲ್ಸಿಯಂ ರಿಚ್ ಆಗಿರುವಂತ ಆಹಾರವನ್ನ ಸೇವಿಸಿ. ಸೊ ನಮ್ಮ ಬೋನ್ ಡೆನ್ಸಿಟಿ ಮೇಂಟೈನ್ ಮಾಡ್ಬೇಕು ಅಂದ್ರೆ ಅದಕ್ಕೆ ಕ್ಯಾಲ್ಸಿಯಂ, D ಮತ್ತೆ ಫಾಸ್ಫರಸ್ ಎಲ್ಲ ಕೂಡ ಅಗತ್ಯ ಇರುತ್ತೆ. ಸೊ ಕ್ಯಾಲ್ಸಿಯಂ ಚೆನ್ನಾಗಿ ಸಿಗ್ಬೇಕು ಅಂದ್ರೆ ನೀವು ಗ್ರೀನ್ ಲೀಫಿ ವೆಜಿಟೇಬಲ್ಸ್, ಹಸಿರು ಸೊಪ್ಪಿನ ತರಕಾರಿಗಳನ್ನ ಚೆನ್ನಾಗಿ ಸೇವಿಸಿ. ಹಾಗೇನೆ ಮಿಲ್ಕ್ ಪ್ರಾಡಕ್ಟ್ಸ್ ಇರ್ಬೋದು, ಹಾಲು, ಮೊಸರು, ಇವಲ್ಲೆಲ್ಲ ಕೂಡ ನಿಮ್ಗೆ ಕ್ಯಾಲ್ಸಿಯಂ ಸಿಗುತ್ತೆ. ಹಾಗೇನೆ ನಾನ್ ವೆಜ್ ತಿನ್ನೋರಾದ್ರೆ ಸಣ್ಣ ಸಣ್ಣ ಮೀನುಗಳು, ಯಾವ್ದು ಬೋನ್ ಸಮೇತ ನೀವು ತಿಂತೀರಾ, ಅದರಲ್ಲಿ ಕೂಡ ನಿಮ್ಗೆ ಕ್ಯಾಲ್ಸಿಯಂ ಸಿಗುತ್ತೆ. ಸೊ ಈ ರೀತಿ ಆಹಾರ ಸೇವಿಸೋದ್ರಿಂದ ನಿಮ್ಗೆ ಕ್ಯಾಲ್ಸಿಯಂ ಸಿಗುತ್ತೆ. ಹಾಗೆ ವಿಟಮಿನ್ ಡಿ ನ ನಾವು ಸನ್ಶೈನ್ ವಿಟಮಿನ್ ಅಂತ ಹೇಳ್ತೀವಿ. ಸೊ ವಿಟಮಿನ್ ಡಿ ಚೆನ್ನಾಗಿ ಸಿಗ್ಬೇಕು ಅಂದ್ರೆ ಆದಷ್ಟು ನಾವು ಬಿಸಿಲಿಗೆ ಹೋಗಿ ಎಕ್ಸ್ಪೋಸ್ ಆಗ್ಬೇಕು. ಅಟ್ಲೀಸ್ಟ್ ಒಂದು 20 ಮಿನಿಟ್ಸ್ ಡೈಲಿ ಬಿಸಿಲಿಗೆ, ಸೂರ್ಯನ ಕಿರಣಗಳಿಗೆ ಮೈಯನ್ನು ಒಡ್ಡೋದ್ರಿಂದ ನಿಮ್ಗೆ ವಿಟಮಿನ್ ಡಿ ಸಿಗ್ಬಹುದು. ಅದ್ರ ಜೊತೆಗೆ ಸ್ವಲ್ಪ ಮಟ್ಟಿಗೆ ಹಾಲಲ್ಲಿ
ಮೊಟ್ಟೆಯಲ್ಲಿ ಕೂಡ ನಿಮ್ಗೆ ಸಿಗ್ಬೋದು. ತೀರಾ ಡಿಫಿಷಿಯನ್ಸಿ ಇದ್ರೆ ಸಪ್ಲಿಮೆಂಟ್ಸ್ ಕೂಡ ಅಗತ್ಯ ಇರುತ್ತೆ ಕೆಲವು ಬಾರಿ. ಸೊ ಅದನ್ನ ನಾವು ನೋಡ್ಕೊಂಡು ತಗೋಬೇಕಾಗುತ್ತೆ. ಮೂರನೇದು ಮ್ಯಾಗ್ನೀಷಿಯಂ. ಸೊ ಮ್ಯಾಗ್ನೀಷಿಯಂ ನಾವು ಕಾಮಿಂಗ್ ಮಿನರಲ್ಸ್ ಅಂತಾನೆ ಹೇಳ್ತೀವಿ. ಸೊ ನಾನು ಆಗ್ಲೇ ಹೇಳ್ದಂಗೆ ಸುಮಾರು ಜನರಲ್ಲಿ ನಿದ್ರಾಹೀನತೆ ಸಮಸ್ಯೆ ಇರುತ್ತೆ, ಮೂಡ್ ಸ್ವಿಂಗ್ಸ್ ಇರುತ್ತೆ, ಅಂದ್ರೆ ಒಮ್ಮೆ ಸಿಟ್ಟು ಬರೋದು, ಆಂಗ್ಸೈಟಿ, ಇಂಥ ಸಮಸ್ಯೆಗಳನ್ನೆಲ್ಲ ಸರಿ ಮಾಡಕ್ಕೆ ಮ್ಯಾಗ್ನೀಷಿಯಂ ತುಂಬಾನೇ ಒಳ್ಳೆಯದು. ಸೊ ನಮ್ಮ ಮೈಂಡ್ ಅನ್ನ ಕಾಮ್ ಮಾಡುತ್ತೆ, ನರಗಳನ್ನ ಕೂಡ ಕಾಮ್ ಮಾಡುತ್ತೆ. ಹಾಗಾಗಿ ನಿದ್ದೆ ಕ್ವಾಲಿಟಿ ಆಫ್ ಸ್ಲೀಪ್ ಅನ್ನ ಇಂಪ್ರೂವ್ ಮಾಡಕ್ಕೆ ಕೂಡ ಮ್ಯಾಗ್ನೀಷಿಯಂ ತುಂಬಾನೇ ಹೆಲ್ಪ್ ಮಾಡುತ್ತೆ. ಹಾಗೇನೆ ನಮ್ಮ ಮಸಲ್ಸ್ ಗಳು ರಿಲ್ಯಾಕ್ಸ್ ಆಗಿರ್ಬೇಕು ಅಂತ ಕೂಡ ಮ್ಯಾಗ್ನೀಷಿಯಂ ಅಗತ್ಯ ಇರುತ್ತೆ. ಸುಮಾರು ಜನರಲ್ಲಿ ಮಸಲ್ ಕ್ರಾಂಪ್ಸ್, ಮೀನ ಕಣ್ಗಳು ಗಟ್ಟಿಯಾಗಿ ಹಿಡ್ಕೊಳ್ಳೋದು ರಾತ್ರಿ ಹೊತ್ತು, ಈ ತರ ಸಮಸ್ಯೆಗಳು ಕೂಡ ಕಂಡು ಬರ್ಬೋದು. ಇದಕ್ಕೆ ಕೂಡ ನಾವು ಮ್ಯಾಗ್ನೀಷಿಯಂ ಸಪ್ಲಿಮೆಂಟ್ಸ್ ಅಥವಾ ಮ್ಯಾಗ್ನೀಷಿಯಂ ರಿಚ್ ಇರೋ ಆಹಾರ ಸೇವಿಸೋದ್ರಿಂದ ಮಸಲ್ಸ್ ಕೂಡ ರಿಲ್ಯಾಕ್ಸ್ ಆಗುತ್ತೆ. ಸೊ ಮ್ಯಾಗ್ನೀಷಿಯಂ ಚೆನ್ನಾಗಿ ಸಿಗ್ಬೇಕು ಅಂದ್ರೆ ನಾವು ಅದಕ್ಕೆ ನಾನು ಆಗ್ಲೇ ಹೇಳ್ದಂಗೆ ಸೊಪ್ಪಿನ ತರಕಾರಿ ಚೆನ್ನಾಗಿ ಸಿಗ್ಬೋದು, ತಿನ್ಬೇಕು. ಡಾರ್ಕ್ ಚಾಕ್ಲೇಟ್ಸ್ ಅಲ್ಲಿ ಸಿಗುತ್ತೆ ನಿಮ್ಗೆ, ಹಾಗೇನೆ ಕೆಲವೊಂದು ಫ್ರೂಟ್ಸ್ ಅಲ್ಲಿ ಸಿಗುತ್ತೆ, ಹಾಗೇನೆ ನಟ್ಸ್ ಗಳು, ಪಂಪ್ಕಿನ್ ಸೀಡ್ಸ್ ಅಲ್ಲಿ, ನಟ್ಸ್ ಗಳಲ್ಲಿ, ಇಂಥವುಗಳಲ್ಲೆಲ್ಲ ನಿಮ್ಗೆ ಮ್ಯಾಗ್ನೀಷಿಯಂ ಸಿಗುತ್ತೆ. ಸುಮಾರು ಜನರಲ್ಲಿ ರಕ್ತಹೀನತೆಯ ಸಮಸ್ಯೆ ಕೂಡ ಇರಬಹುದು. ಸೊ ಅಯನ್ ಅನ್ನು ಕೂಡ ನಾವು ಚೆನ್ನಾಗಿ ತಗೊಳ್ಳೋದು ಅಷ್ಟೇ ಮುಖ್ಯ ಆಗುತ್ತೆ. ಕೆಲವರಿಗೆ ಹೆವಿ ಬ್ಲಡ್ ಫ್ಲೋ ಇಂದ, ಫೈಬ್ರಾಯ್ಡ್ಸ್ ಇರೋರಿಗೆ ಎಲ್ಲ ರಕ್ತಹೀನತೆಯಿಂದಾಗಿ ತಲೆ ಸುತ್ತ ಬರುವಂತದ್ದು, ತುಂಬಾ ಸುಸ್ತಾಗುವಂತದ್ದು, ಇಂಥ ಸಿಂಪ್ಟಮ್ಸ್ ಗಳು ಕಂಡು ಬರ್ಬೋದು. ಸೊ ಅಯನ್ ರಿಚ್ ಆಗಿರುವಂತಹ ಆಹಾರಗಳು ಅಂದ್ರೆ ಚಿಕನ್, ಫಿಶ್ ಇರ್ಬೋದು, ಹಸಿರು ಸೊಪ್ಪಿನ ತರಕಾರಿಗಳು, ಡೇಟ್ಸ್ ಅಂದ್ರೆ ಖರ್ಜೂರ, ಅಂಜೂರ, ಇದಲ್ಲೆಲ್ಲ ನಿಮ್ಗೆ ಒಳ್ಳೆಯ ಪ್ರಮಾಣದಲ್ಲಿ ಅಯನ್ ಸಿಗುತ್ತೆ. ಹಾಗೇನೆ ಬೀಟ್ರೂಟ್, ಪೊಮೊಗ್ರನೇಟ್ ಇಂತಹ ಹಣ್ಣುಗಳಲ್ಲಿ ಕೂಡ ಸಿಗುತ್ತೆ. ಸೊ ಇದನ್ನ ಚೆನ್ನಾಗಿ ಸೇವಿಸೋದ್ರಿಂದ ನಾವು ಅಯನ್ ಲೆವೆಲ್ಸ್ ಅನ್ನ ಕೂಡ ಮೇಂಟೈನ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೇನೆ ವಿಟಮಿನ್ B12. ಸೊ ಸುಮಾರು ಜನರಲ್ಲಿ ವಿಟಮಿನ್ B12 ಡಿಫಿಷಿಯನ್ಸಿಯಿಂದ ಕೂಡ ಅಯನ್ ಡಿಫಿಷಿಯನ್ಸಿ ಆಗೋ ಸಾಧ್ಯತೆ ಇರುತ್ತೆ, ಎನಿಮಿಯಾ ಆಗುವಂತ ಸಾಧ್ಯತೆ ಇರುತ್ತೆ. ಹಾಗಾಗಿ ವಿಟಮಿನ್ B12 ಅನ್ನು ಕೂಡ ನಾವು ಸರಿಯಾದ ಪ್ರಮಾಣದಲ್ಲಿ ಸೇವಿಸಬೇಕು. ಸೊ ಇದು B12 ಹೆಚ್ಚಾಗಿ ನಮ್ಗೆ ಸಿಗೋದು ನಾನ್ ವೆಜ್ ಸೋರ್ಸಸ್ ಅಲ್ಲೇ. ಸೊ ಅದು ಫಿಶ್ ಅಲ್ಲಿ ಇರ್ಬೋದು ಅಥವಾ ಚಿಕನ್ ಅಲ್ಲಿ ಇರ್ಬೋದು, ಇದಲ್ಲೆಲ್ಲ ನಿಮ್ಗೆ B12 ಸಿಗುತ್ತೆ. ಸೊ ವೆಜಿಟೇರಿಯನ್ಸ್ ಆದ್ರೆ ಕೆಲವು ಸತಿ ಸಪ್ಲಿಮೆಂಟ್ ಗೆ ನೀವು ಡಿಪೆಂಡ್ ಆಗುವಂತ ಸಾಧ್ಯತೆ ಇರುತ್ತೆ, ಯಾಕಂದ್ರೆ B12 ಹೆಚ್ಚಾಗಿ ಎನಿಮಲ್ ಸೋರ್ಸಸ್ ಇರುವಂತದ್ದು. ಹಾಗೇನೆ B12 ಇದಕ್ಕಷ್ಟೇ ಅಲ್ಲದೆ ನಮ್ಮ ನರಗಳ ಆರೋಗ್ಯ ಮೇಂಟೈನ್ ಮಾಡಕ್ಕೆ ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಸೊ ಕೆಲವರಿಗೆ ಕೈಯಲ್ಲಿ, ಕಾಲ್ಗಳಲ್ಲಿ ಜೋಮ್ ಬರುವಂತದ್ದು ಎಲ್ಲ ಇರುತ್ತೆ. ಸೊ ಅಂತದ್ದು ಕಡಿಮೆ ಆಗ್ಬೇಕು ಅಂದ್ರೂ ಕೂಡ ವಿಟಮಿನ್ B12 ನ ಅಗತ್ಯ ಇರುತ್ತೆ. ಸೊ ಅದಕ್ಕೋಸ್ಕರ ವಿಟಮಿನ್ B12 ಅನ್ನ ಕೂಡ ನಾವು ಚೆನ್ನಾಗಿ ಸೇವಿಸಬೇಕು. ಹಾಗೇನೆ ನೆಕ್ಸ್ಟ್ ಒನ್ ಯಾವುದು ಅಂದ್ರೆ ಒಮೆಗಾ 3 ಫ್ಯಾಟಿ ಆಸಿಡ್ಸ್. ಒಮೆಗಾ 3 ಅನ್ನುವಂಥದ್ದು ಒಂದು ಒಳ್ಳೆಯ ಫ್ಯಾಟ್. ಇದು ನಮ್ಮ ಬಾಡಿಯಲ್ಲಿ ಒಳ್ಳೆ ಕೊಲೆಸ್ಟ್ರಾಲ್ ಲೆವೆಲ್ ನ ಇಂಪ್ರೂವ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಇದು ನಮ್ಮ ಹೃದಯದ ಆರೋಗ್ಯಕ್ಕೆ, ಬ್ರೈನಿನ ಹೆಲ್ತ್ಗೆ ಎಲ್ಲದಕ್ಕೆ ಕೂಡ ಮುಖ್ಯ ಆಗಿರುತ್ತೆ. ಹಾಗೇನೆ ನಮ್ಮ ಬಾಡಿಯಲ್ಲಿ ಹಾರ್ಮೋನ್ಸ್ ಅನ್ನ ಬ್ಯಾಲೆನ್ಸ್ ಮಾಡಕ್ಕೆ ಕೂಡ ಒಮೆಗಾ 3 ಅಗತ್ಯ ಇರುತ್ತೆ. ಸೊ ಒಮೆಗಾ 3 ಅನ್ನ ನಾವು ಚೆನ್ನಾಗಿ ಸೇವಿಸಬೇಕು ಅಂದ್ರೆ ಅದು ನಿಮ್ಗೆ ನಟ್ಸ್ ಅಲ್ಲಿ ಸಿಗುತ್ತೆ. ವಾಲ್ನಟ್ಸ್ ಅಲ್ಲಿ ಇರ್ಬೋದು, ಚಿಯಾ ಸೀಡ್ಸ್ ಅಲ್ಲಿ ಇರ್ಬೋದು, ಆಲ್ಮಂಡ್ಸ್ ಅಲ್ಲಿ ಇರ್ಬೋದು. ಸೊ ಈ ತರ ಫ್ಲಾಕ್ಸ್ ಸೀಡ್ಸ್ ಅಲ್ಲಿ. ಸೊ ಇದನ್ನ ಸೇವಿಸಬಹುದು. ನಾನ್ ವೆಜಿಟೇರಿಯನ್ಸ್ ಆದ್ರೆ ನೀವು ಫಿಶ್ ಅಲ್ಲಿ ಸೇವಿಸಬಹುದು. ತಾರ್ಲೆ, ಬಂಗಡೆಗಳಂತಹ ಮೀನುಗಳಲ್ಲಿ ನಿಮ್ಗೆ ಒಮೆಗಾ 3 ಫ್ಯಾಟಿ ಆಸಿಡ್ ಸಿಗುತ್ತೆ. ಸೊ ಈ ರೀತಿ ಸೇವಿಸಬಹುದು. ಇನ್ನೊಂದು ಸಪ್ಲಿಮೆಂಟ್ಸ್ ಮುಖ್ಯವಾದದ್ದು ಯಾವ್ದು ಅಂತ ಹೇಳಿದ್ರೆ ಫೈಬರ್. ಸೊ ಇದನ್ನ ನಾವು ಮರೆಯೋ ಹಂಗೆ ಇಲ್ಲ. ಫೈಬರ್ ಅಂದ್ರೆ ನಾರಿನಂಶ. ಸೊ ನಾರಿನಂಶ ಇರುವಂತ ಆಹಾರ ನಮ್ಗೆ ತುಂಬಾನೇ ಮುಖ್ಯ ಇರುತ್ತೆ. ಸೊ ನಾವು ತಿನ್ನಂತ ವೆಜಿಟೇಬಲ್ಸ್ ಮತ್ತೆ ಫ್ರೂಟ್ಸ್ ಇವುಗಳಲ್ಲೇ ಮೇನ್ ಆಗಿ, ಮತ್ತೆ ನಟ್ಸ್ ಅಲ್ಲಿ, ಸೀಡ್ಸ್ ಅಲ್ಲಿ, ಇಂಥದಲ್ಲಿ ಕೂಡ ನಮ್ಗೆ ನಾರಿನಂಶ ಸಿಗುತ್ತೆ. ಸೊ ನಾರಿನಂಶ ಯಾಕೆ ನಾವು ಹೇಳ್ತೀವಿ ಅಂದ್ರೆ, ಒಂದು ನಿಮ್ಮ ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡಕ್ಕೆ ಕೂಡ ಇದು ತುಂಬಾನೇ ಹೆಲ್ಪ್ ಮಾಡುತ್ತೆ. ಸೊ ನಾರಿನಂಶ ಇರುವಂತ ಆಹಾರ ಚೆನ್ನಾಗಿ ನೀವು ಸೇವಿಸಿದಾಗ ಹೊಟ್ಟೆ ಬೇಗ ಫುಲ್ ಅನ್ಸುತ್ತೆ. ಸೊ ನಿಮ್ಗೆ ವೆಯ್ಟ್ ಮ್ಯಾನೇಜ್ಮೆಂಟ್ ಗೆ ಹೆಲ್ಪ್ ಮಾಡುತ್ತೆ. ಶುಗರ್ ಕಂಟ್ರೋಲ್ಗೆ ಕೂಡ ತುಂಬಾನೇ ಒಳ್ಳೇದು. ಹಾಗೇನೆ ಇದರಲ್ಲಿ ತುಂಬಾನೇ ಆಂಟಿ ಆಕ್ಸಿಡೆಂಟ್ಸ್ ಗಳು ಕೂಡ ಇರುತ್ತೆ. ಸೊ ಫೈಬರ್ ರಿಚ್ ಆಗಿರುವಂತಹ ಆಹಾರಗಳು ಅಂದ್ರೆ ಯಾವುದು? ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಅಲ್ಲಿ ಒಳ್ಳೆ ರೀತಿಯಾದ ಹೇರಳವಾದಂತಹ ಆಂಟಿ ಆಕ್ಸಿಡೆಂಟ್ಸ್ ಗಳು ಕೂಡ ಇರುತ್ತೆ. ಸೊ ಈ ಆಂಟಿ ಆಕ್ಸಿಡೆಂಟ್ಸ್ ಗಳು ನಮ್ಮ ಬಾಡಿಯಲ್ಲಿ ಆಗುವಂತಹ ಇನ್ಫ್ಲಮೇಷನ್ ಅನ್ನ ಕಡಿಮೆ ಮಾಡಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ. ನಿಮ್ಮ ಜಾಯಿಂಟ್ ಪೇನ್ಸ್ ಗಳು, ಅರ್ಥರೈಟಿಸ್ ಬರುವಂತ ಸಾಧ್ಯತೆಗಳು, ಈ ಐಟಿಸ್ ಅನ್ನುವಂಥದ್ದೆಲ್ಲ ಇನ್ಫ್ಲಮೇಷನ್. ಸೊ ಈ ಇನ್ಫ್ಲಮೇಷನ್ ಎಲ್ಲ ಕಡಿಮೆ ಮಾಡಕ್ಕೆ ಆಂಟಿ ಆಕ್ಸಿಡೆಂಟ್ಸ್ ಗಳು ನಮ್ಗೆ ಹೆಲ್ಪ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ಚೆನ್ನಾಗಿ ನಾವು ಫೈಬರ್ ರಿಚ್ ಆಗಿರುವಂತಹ ಆಹಾರವನ್ನು ಸೇವಿಸೋದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಹಾಗೇನೆ ನೀರನ್ನ ಕೂಡ ನಾವು ಮರೆಯಬಾರದು. ಸೊ ದಿನಕ್ಕೆ ಅಟ್ಲೀಸ್ಟ್ 2.5 ಇಂದ 3 ಲೀಟರ್ ನಷ್ಟು ಶುದ್ಧ ನೀರನ್ನ ನಾವು ಖಂಡಿತವಾಗಿ ಕೂಡ ಸೇವಿಸ್ತಾ ಬರಬೇಕು. ಹಾಗಾದ್ರೆ ಯಾವ ಫುಡ್ ಅನ್ನ ನಾವು ಅವಾಯ್ಡ್ ಮಾಡಬೇಕು ಅದನ್ನ ಕೂಡ ತಿಳ್ಕೊಳ್ಳೋಣ. ಸೊ ಮೇನ್ ಆಗಿ ಶುಗರ್ ಅನ್ನ ನೀವು ಕಂಟ್ರೋಲ್ ಮಾಡೋದ್ರಿಂದ ನಿಮ್ಮ ಬ್ಲಡ್ ಶುಗರ್ ಲೆವೆಲ್ಸ್ ಅನ್ನ ಕೂಡ ನೀವು ಕಂಟ್ರೋಲ್ ಮಾಡಬಹುದು. ವೆಯ್ಟ್ ಗೇನ್ ಅನ್ನ ಕೂಡ ಕಂಟ್ರೋಲ್ ಮಾಡಬಹುದು. ಹಾಗೆಯೇ ಬಾಡಿಯಲ್ಲಿ ಆಗ್ತಾ ಇರುವಂತಹ ಇನ್ಫ್ಲಮೇಷನ್ ಅನ್ನ ಕೂಡ ಕಡಿಮೆ ಮಾಡಬೇಕು ಅಂದ್ರೆ ಶುಗರ್ಸ್ ಅನ್ನ ನೀವು ಬಿಡಲೇಬೇಕು. ಅದು ಸಕ್ಕರೆ ಮಾತ್ರ ಅಲ್ಲ, ಸಕ್ಕರೆ, ಬೆಲ್ಲ, ಜೇನುತುಪ್ಪ ಆರ್ ಆರ್ಟಿಫಿಷಿಯಲ್ ಸ್ವೀಟ್ನೆಸ್ ಇರ್ಬೋದು, ಎಲ್ಲವನ್ನ ಕೂಡ ಆದಷ್ಟು ಲಿಮಿಟ್ ಮಾಡೋದು ತುಂಬಾನೇ ಒಳ್ಳೇದು. ಇದಲ್ಲದೇನೆ ರಿಫೈನ್ಡ್ ಕಾರ್ಬ್ಸ್ ಇರ್ಬೋದು, ಅಂದ್ರೆ ಮೈದಾ, ಈ ತರದ ಆಹಾರಗಳನ್ನ ಕಡಿಮೆ ಮಾಡಿ, ಬೇಕರಿ ಫುಡ್ಸ್ ಗಳನ್ನ ಕಡಿಮೆ ಮಾಡಿ, ಮತ್ತೆ ಕರ್ದಿರುವಂತಹ ಪದಾರ್ಥಗಳು
ಹೆಚ್ಚಾಗಿ ಡೀಪ್ ಫ್ರೈಡ್ ಆಗಿರುವಂತಹ ಆಹಾರಗಳನ್ನ ಕೂಡ ಆದಷ್ಟು ಕಡಿಮೆ ಮಾಡುವಂತದ್ದು ಒಳ್ಳೆಯದು. ಸೊ ಇದ್ರ ಜೊತೆಗೆ ಇಷ್ಟು ಮಾಡಿದ್ರೆ ಸಾಕಾ? ಇದ್ರ ಜೊತೆಗೆ ಇನ್ನೇನ್ ಮಾಡ್ಬೋದು? ಎಕ್ಸಸೈಸ್ ಕೂಡ ಅಷ್ಟೇ ಮುಖ್ಯ ಆಗಿರುತ್ತೆ. ಸೊ ನಾವು ಬೋನ್ಸ್ ಸ್ಟ್ರಾಂಗ್ ಆಗಿರ್ಬೇಕು, ಮಸಲ್ ಸ್ಟ್ರಾಂಗ್ ಆಗಿರ್ಬೇಕು ಅಂದ್ರೆ ಚೆನ್ನಾಗಿ ಎಕ್ಸಸೈಸ್ ಮಾಡಬೇಕು. ಎಕ್ಸಸೈಸ್ ಮಾಡೋದ್ರಿಂದ ನಮ್ಮ ಸ್ಟ್ರೆಸ್ ಲೆವೆಲ್ಸ್ ಅನ್ನು ಕೂಡ ಕಡಿಮೆ ಮಾಡಕ್ಕೆ ಇದು ಸಹಾಯ ಮಾಡುತ್ತೆ. ಸೊ ಯಾವ ರೀತಿಯಾದ ಎಕ್ಸಸೈಸ್ ಅಂತ ನೋಡೋದಾದ್ರೆ ಮೇ ಬಿ ಸಿಂಪಲ್ ಆಗಿ ಬ್ರಿಸ್ಕ್ ವಾಕಿಂಗ್ ಮಾಡಬಹುದು. ಅಟ್ ಲೀಸ್ಟ್ ವೀಕಲ್ಲಿ 2 to 3 days ಆದ್ರೂ ನಾವು ಸ್ಟ್ರೆಂತ್ ಟ್ರೈನಿಂಗ್ ಎಕ್ಸಸೈಸ್ ಮಾಡೋದು ತುಂಬಾನೇ ಮುಖ್ಯ. ಈ ಸ್ಟ್ರೆಂತ್ ಟ್ರೈನಿಂಗ್ ಎಕ್ಸಸೈಸ್ ಮಾಡೋದ್ರಿಂದ ನಮ್ಮ ಮಸಲ್ ಮಾಸ್ ಅನ್ನ ಇದು ಇಂಪ್ರೂವ್ ಮಾಡುತ್ತೆ. ಮಸಲ್ಸ್ ಎಲ್ಲ ಸ್ಟ್ರಾಂಗ್ ಆಗಿದ್ರೆ ನಮ್ಮ ಬೋನ್ಸ್ ಕೂಡ ಸ್ಟ್ರಾಂಗ್ ಆಗಿರುತ್ತೆ. ನಿಮ್ಮ ಜಾಯಿಂಟ್ ಪೇನ್ಸ್ ಬರುವಂತಹ ಸಾಧ್ಯತೆಯನ್ನು ಕೂಡ ಇದು ಕಡಿಮೆ ಮಾಡುತ್ತೆ. ಸೊ ವೀಕ್ಲಿ ಅಟ್ ಲೀಸ್ಟ್ 2 to 3 days ಸ್ಟ್ರೆಂತ್ ಟ್ರೈನಿಂಗ್ ಮಾಡಿ, ಬ್ರಿಸ್ಕ್ ವಾಕಿಂಗ್ ಮಾಡಿ, ಯೋಗ ಮಾಡಿ, ಮತ್ತೆ ಸ್ವಲ್ಪ ಅಮೌಂಟ್ ಆಫ್ ಸ್ಟ್ರೆಚಿಂಗ್ ಕೂಡ ಮಾಡಿ. ಹಾಗೇನೆ ನಿಮ್ಮ ಸ್ಟ್ರೆಸ್ ಲೆವೆಲ್ಸ್ ಅನ್ನ ಕಂಟ್ರೋಲ್ ಮಾಡಕ್ಕೆ ಪ್ರಾಣಾಯಾಮ ಮತ್ತೆ ಮೆಡಿಟೇಷನ್ ಅಭ್ಯಾಸ ಕೂಡ ತುಂಬಾನೇ ಒಳ್ಳೆಯದು. ಸೊ ದಿನಕ್ಕೆ ಅಟ್ ಲೀಸ್ಟ್ ಒಂದು 45 minutes to 1 hour ಅಷ್ಟು ಎಕ್ಸಸೈಸ್, ಯಾವುದೇ ರೀತಿಯಾದ ವ್ಯಾಯಾಮಗಳನ್ನ ಅಳವಡಿಸ್ಕೊಳ್ಳಿ. ಇವತ್ತೇ ನೀವು ಅಳವಡಿಸ್ಕೊಂಡ್ರೆ ಅದು ಮುಂದೆ ನಿಮಗೆ ಬರುವಂತಹ ಪ್ರಾಬ್ಲಮ್ಸ್ ಅನ್ನ ಪ್ರಿವೆಂಟ್ ಮಾಡಕ್ಕೆ ಕೂಡ ತುಂಬಾನೇ ಸಹಕಾರಿ ಆಗಿರುತ್ತೆ. ಇನ್ನೊಂದು ಮುಖ್ಯವಾದದ್ದು ಏನ್ ಇನ್ಕ್ಲೂಡ್ ಮಾಡ್ಬೇಕು ಅಂದ್ರೆ ನಂಗೆ ಆಗ್ಲೇ ಹೇಳಕ್ ಮರ್ತು ಹೋಯ್ತು. ಸೊ ಈ ಪೆರಿಮೆನೋಪಾಸಲ್ ಟೈಮ್ ಅಲ್ಲಿ ನಾನು ಆಗ್ಲೇ ಹೇಳ್ದಂಗೆ ಈಸ್ಟ್ರೋಜನ್ ಲೆವೆಲ್ಸ್ ತುಂಬಾನೇ ಕಡಿಮೆ ಆಗ್ತಾ ಇರುತ್ತೆ. ಸೊ ಇದರಿಂದಾಗಿ ಹಲವಾರು ಸಿಂಪ್ಟಮ್ಸ್ ಕಂಡು ಬರುತ್ತೆ. ಸೊ ಅದನ್ನ ನಾವು ಬ್ಯಾಲೆನ್ಸ್ ಮಾಡಕ್ಕೋಸ್ಕರ ಫೈಟೋ ಈಸ್ಟ್ರೋಜನ್ ಇರುವಂತಹ ಆಹಾರವನ್ನ ಸೇವಿಸೋದು ತುಂಬಾನೇ ಒಳ್ಳೆಯದು. ಸೊ ಫೈಟೋ ಈಸ್ಟ್ರೋಜನ್ ಅಂದ್ರೆ ಪ್ಲಾಂಟ್ ಸೋರ್ಸ್ ಇಂದ ಬಂದಿರುವಂತಹ ಈಸ್ಟ್ರೋಜನ್ ಮಿಮಿಕಿಂಗ್ ಆಕ್ಟಿವಿಟಿ ಮಾಡ್ತಾ ಇರುತ್ತೆ. ಅದು ಈಸ್ಟ್ರೋಜನ್ ತರಾನೇ ಇರುತ್ತೆ, ಬಟ್ ಈಸ್ಟ್ರೋಜನ್ ಅಲ್ಲ. ಸೊ ಇದು ಈ ರೀತಿ ಫೈಟೋ ಈಸ್ಟ್ರೋಜನ್ ರಿಚ್ ಆಗಿರುವಂತಹ ಆಹಾರವನ್ನ ನಾವು ಸೇವಿಸೋದ್ರಿಂದ ಈಸ್ಟ್ರೋಜನ್ ಕಡಿಮೆ ಆಗಿ ಆಗುವಂತಹ ಸಿಂಪ್ಟಮ್ಸ್ ಏನಿದೆ ಅದನ್ನ ಬ್ಯಾಲೆನ್ಸ್ ಮಾಡಕ್ಕೆ ಇದು ಬಾಡಿಯಲ್ಲಿ ಹೆಲ್ಪ್ ಮಾಡುತ್ತೆ. ಸೊ ಫೈಟೋ ಈಸ್ಟ್ರೋಜನ್ ರಿಚ್ ಆಗಿರುವಂತಹ ಆಹಾರಗಳು ಯಾವ್ಯಾವು ಅಂತ ನೋಡೋದಾದ್ರೆ ಸೋಯಾ ಚಂಕ್ಸ್ ಇರ್ಬೋದು, ಟೋಫು ಇರ್ಬೋದು, ಸೋಯಾಬೀನ್ ಇರ್ಬೋದು. ಸೊ ಸೋಯಾ ಪ್ರಾಡಕ್ಟ್ಸ್ ಅನ್ನ ನೀವು ಇನ್ಕ್ಲೂಡ್ ಮಾಡ್ಕೋಬಹುದು. ಹಾಗೇನೆ ಮೆಂತೆ ಬೀಜ. ಸೊ ಮೆಂತೆಕಾಳನ್ನ ನೀವು ಡೈಲಿ ಒಂದು ಅಥವಾ 2 ಚಮಚ ನೆನೆಸಿ ಸೇವಿಸೋದ್ರಿಂದ ಕೂಡ ನಿಮ್ಮ ಈಸ್ಟ್ರೋಜನ್ ಲೆವೆಲ್ಸ್ ಅನ್ನ ಬಾಡಿಯಲ್ಲಿ ಇದು ಬ್ಯಾಲೆನ್ಸ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಇದಲ್ಲದೇನೆ ಫ್ಲಾಕ್ಸ್ ಸೀಡ್ಸ್ ಅನ್ನ ನೀವು ಸೇವಿಸಬಹುದು. ಹಾಗೇನೆ ಕೆಲವೊಂದು ಕ್ರೂಸಿಫೆರಸ್ ವೆಜಿಟೇಬಲ್ಸ್ ಅಂದ್ರೆ ಬ್ರೊಕೋಲಿ, ಕಾಲಿಫ್ಲವರ್, ರಾಡಿಶ್ ಈ ತರದ ತರಕಾರಿಗಳು. ಸೊ ಇವನ್ನೆಲ್ಲ ನೀವು ಸೇವಿಸೋದ್ರಿಂದ ಫೈಟೋ ಈಸ್ಟ್ರೋಜನ್ ನಮ್ಮ ದೇಹಕ್ಕೆ ಸಿಗುತ್ತೆ. ಸೊ ಈ ಈಸ್ಟ್ರೋಜನ್ ಮಿಮಿಕಿಂಗ್ ಆಕ್ಟಿವಿಟಿ ಇರೋದ್ರಿಂದಾಗಿ ನಮ್ಮ ಬಾಡಿಯಲ್ಲಿ ಆಗುವಂತ ಈ ಲಕ್ಷಣಗಳು, ಈಸ್ಟ್ರೋಜನ್ ಡಿಫಿಷಿಯನ್ಸಿ ಲಕ್ಷಣಗಳನ್ನ ಇದು ಬ್ಯಾಲೆನ್ಸ್ ಮಾಡಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ. ಸೊ ನಿಮ್ಮ ಹಾರ್ಮೋನ್ ಇಂಬ್ಯಾಲೆನ್ಸಸ್ ಅನ್ನು, ಹಾಟ್ ಫ್ಲಶಸ್, ಮೂಡ್ ಸ್ವಿಂಗ್ಸ್ ಇದನ್ನೆಲ್ಲ ಕಡಿಮೆ ಮಾಡಬೇಕು ಅಂದ್ರೆ ಫೈಟೋ ಈಸ್ಟ್ರೋಜನ್ ರಿಚ್ ಆಗಿರುವಂತಹ ಆಹಾರವನ್ನ ಸೇವಿಸಿ. ಸೊ ಈಗ ನಾನು ಹೇಳಿರುವಂತಹ ಎಲ್ಲಾ ಪ್ರಾಕ್ಟೀಸಸ್ ಅನ್ನ ನೀವು ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ ನಿಮ್ಮ 40s, 50s, 60s ಎಲ್ಲ ಕೂಡ ಎನರ್ಜೆಟಿಕ್ ಹಾಗೂ ಡಿಸೀಸ್ ಫ್ರೀ ಆಗಿ ಇರಬಹುದು. ಧನ್ಯವಾದ.